ಒಪ್ಕೊಂಡ್ಬಿಟ್ಲು ಕಂಡ್ಲ ಪ್ರೀತಿ ಮಾಡೋಕೆ. ನಮಸ್ಕಾರ. ಕನ್ನಡ ಚಿತ್ರಲೋಕಕ್ಕೆ ಮತ್ತೊಂದು ಲವ್ ಸ್ಟೋರಿ ಎಂಟ್ರಿ ಆಗಿದೆ. ಲವ್ ಇನ್ ಮಂಡ್ಯ ಭರ್ಜರಿ ಪ್ರದರ್ಶನವನ್ನು ರಾಜ್ಯದಾದ್ಯಂತ ಕಾಣ್ತಾ ಇದೆ. ನಾಯಕ ನಟ ಮತ್ತು ನಿರ್ದೇಶಕ, ನಾಯಕಿ ಎಲ್ಲರ ಮುಖದಲ್ಲಿಯೂ ಕೂಡ ಒಂದು ಸಂತಸ ಇದೆ, ಸಂಭ್ರಮ ಇದೆ. ಆ ಸಂಭ್ರಮವನ್ನು ಹಂಚಿಕೊಳ್ಳುವ ಹೊತ್ತು ಇದಾಗಿರುತ್ತೆ. ನಮ್ಮೊಂದಿಗೆ ನಾಯಕ ನಟರಾದಂಥ ನೀನಾಸಂ ಸತೀಶ್ ಇದ್ದಾರೆ. ಸತೀಶ್ ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು ನಾಯಕಿ ಸಿಂಧು ಲೋಕನಾಥ್ ಕೂಡ ನಮ್ಮ ಜೊತೆ ಇದ್ದಾರೆ. ಸಿಂಧು ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಿರ್ದೇಶಕರಾದಂಥ ಅರಸು ಅಂತಾರೆ ನಮ್ಮ ಜೊತೆ ಇದ್ದಾರೆ. ಸರ್ ನಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸತೀಶ್, ಚಿತ್ರ ಬಿಡುಗಡೆ ಆಗಿದೆ, ಹೇಗೆ ನಡೀತಾ ಇದೆ, ಹೇಗಿದೆ ರೆಸ್ಪಾನ್ಸ್? ಫಸ್ಟ್ ನಾನು ಹೇಳೋ ಮಾತು ಐ ಆಮ್ ವೆರಿ ಹ್ಯಾಪಿ. ಆಮೇಲೆ ಮೊದಲನೇದಾಗಿ ಕರ್ನಾಟಕದ ಎಲ್ಲ ಜನಕ್ಕೂ ಥ್ಯಾಂಕ್ಸ್ ಹೇಳ್ಕೊಂಡು ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಆಲ್ ಓವರ್ ಕರ್ನಾಟಕ ನನ್ನ ಸಿನಿಮಾಗಳಲ್ಲಿ ನಾನು ಇದುವರೆಗೂ ಎಕ್ಸ್ಪೆಕ್ಟ್ ಮಾಡಿದ ರೀತಿ ಓಪನಿಂಗ್ ಬಂದಿದೆ. ನಾನೇ ಅಂದ್ಕೊಂಡಿರಲಿಲ್ಲ ನನಗೆ ಇಷ್ಟು ದೊಡ್ಡ ಓಪನಿಂಗ್ ಬರುತ್ತೆ ಅಂತ. ನಾವು ಕಪಾಲಿ ಥಿಯೇಟರ್ ರಿಲೀಸ್ ಮಾಡಿದಾಗ ಅಥವಾ ಮಂಡ್ಯ ಗುರುಶ್ರೀ ರಿಲೀಸ್ ಮಾಡಿದಾಗ ಈ ಥಿಯೇಟರ್ಗಳು ಫಿಲ್ ಆಗುತ್ತಾ, ಯಾಕೆ ಬೇಕಿತ್ತು ನಮಗೆ ಅಂತ ನಾನು ಪ್ರೊಡ್ಯೂಸರ್ಗೆ ಒಂದು ಮಾತಾಡಿದ್ದೆ. ಬಟ್ ಪ್ರೊಡ್ಯೂಸರ್ ಒಂದು ಮಾತು ಹೇಳಿದ್ರು, ಸರ್ ಆಗುತ್ತೆ, ಒಳ್ಳೇದಾಗುತ್ತೆ, ತಲೆ ಕೆಡಿಸ್ಕೊಬಿಡಿ ಅಂತ ನಮ್ಮ ಇಡೀ ತಂಡ, ನಮ್ಮ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಎಲ್ಲ ಡಿಸೈಡ್ ಮಾಡಿದಾಗ ನಾನು ಕಪಾಲಿ ಥಿಯೇಟ್ರಿಗೆ ನಾನು ಬೆಳಗಿನ ಜಾವ 9:30 ಹೋದೆ. 9:30 ಹೋದಾಗ ನಾನು ನೋಡಿದೆ, ನಾನು ಫಸ್ಟ್ ಆ್ಯಕ್ಚುಲಿ ಸುಮಾರು ಸಿನಿಮಾಗಳು ನಾನು ಫಸ್ಟು ಶೋ ಹೋಗ್ತೀನಲ್ಲ, ಅಂದರೆ ಕ್ರೌಡು ತುಂಬ ಕಡಿಮೆ ಇರೋದು. ಅಂದರೆ ಕಡಿಮೆ ಇರೋದಂದ್ರೆ ಅದು 10:10 ಸೇರಿಕೊಳ್ಳುತ್ತೆ, ಸೇರ್ಕೊಂಡು ಆಮೇಲೆ ಫುಲ್ ಆಗುತ್ತೆ. ನಾನು ಕಪಾಲಿ ಥಿಯೇಟ್ರಿಗೆ ಹೋದಾಗ 9:30 ಕ್ಯೂ ನಿಂತಿದ್ರು, ಎಲ್ಲರೂ ಲಾಂಗ್ ಕ್ಯೂ ನಿಂತಿದ್ರು. ನನಗೆ ಒಂಥರ ಅದು ಎಷ್ಟು ಆನಂದ ಆಗೋಯ್ತು ಅಂದರೆ ನನ್ನ ಸಿನಿಮಾಗೆ ಇಷ್ಟು ಜನ ಬಂದಿದ್ದಾರೆ ಅಂತ, ನನ್ನ ಸಿನಿಮಾಗೆ ಬಂದಿದ್ದೀನಿ, ನಾನು ಸ್ವಲ್ಪ ಬೇರೆ ಥಿಯೇಟ್ರಿಗೆ ಏನಾರು ಬಂದ್ಬಿಟ್ಟಿದ್ದೀನಿ ಅಂತ ನೋಡಿದೆ. ಅಂದರೆ ಅಷ್ಟು ಖುಷಿ ಆಯ್ತು ನನಗೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಆದಂಥ ಖುಷಿ ಇದು. ನನ್ನ ಕೆರಿಯರ್ನಲ್ಲಿ ಪ್ರೊಫೆಷ್ನಲಿ ಐ ಆಮ್ ಏನು ತುಂಬ 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 ಖುಷಿಯಾಗಿದ್ದೀನಿ. ಎಸ್, ಖಂಡಿತವಾಗಿಯೂ ನಿಮ್ಮ ಖುಷಿ ಮೊಗದಲ್ಲೇ ಇದೆ. ಹಾಗಿದ್ರೆ ಸತೀಶ್ ಹೇಳಿದ ಮಾತನ್ನು ನಾವೇ ಒಂದು ಸತಿ ಕಣ್ಣಾರೆ ನೋಡೋದಾದರೆ ಥಿಯೇಟರ್ನಲ್ಲಿ ರೆಸ್ಪಾನ್ಸ್ ಹೇಗಿದೆ ಒಂದು ಸತಿ ಆ ರಿವ್ಯೂ ನೋಡಿ. ಒಪ್ಕೊಂಡ್ಬಿಟ್ಲು ಕಂಡ್ಲ ಪ್ರೀತಿ ಮಾಡೋಕೆ, ಹೂ ಅನ್ಬಿಟ್ಲು ಕಂಡ್ಲ ಚಿಂತೆ ಇನ್ನೇಕೆ. ತುಂಬ ಚೆನ್ನಾಗಿದೆ, ಒಂಥರ ವಿಭಿನ್ನವಾದ ಲವ್ ಸ್ಟೋರಿ. ಇದು ಹಳ್ಳಿ ಲವ್ ಸ್ಟೋರಿ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಸೂಪರ್ 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 ಇದೆ, ಸೂಪರ್ ಆಗಿತ್ತು. ಸೂಪರ್ ಸರ್, 100 ಡೇಸ್ ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಕಾಮಿಡಿ ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಸಿಳ್ಳೆಗೆ ಜೈ. ಸೂಪರ್ 100 ಡೇಸ್. ಕರೆಂಟ್ ಹೋದ ಟೈಮ್ ಅಲ್ಲಿ ಹುಡುಗಿ ಇದ್ಲು ಮಗ್ಲಲ್ಲಿ, ಮನಸ್ಸಲ್ಲೊಂದು ಪ್ರಶ್ನೆ ಹುಟ್ಟು, ಏನ್ ಮಾಡ್ಲಿ ಏನ್ ಮಾಡ್ಲಿ. ಇದು ಲವ್ ಇನ್ ಮಂಡ್ಯ ಸಿನಿಮಾಕ್ಕೆ ಸಿಕ್ಕಿರೋ ರೆಸ್ಪಾನ್ಸ್. ಫಸ್ಟ್ ಹಾಫ್ ಕಾಮಿಡಿ, ಸೆಕೆಂಡ್ ಹಾಫ್ ಸ್ವಲ್ಪ ಟ್ರಾಜಿಡಿ. ಒಂದ್ಸಾರಿ ಈ ಸಿನಿಮಾ ನೋಡ್ಬಿಡಿ, ಇದು ಪ್ರೇಕ್ಷಕರು ಹೇಳಿರೋ ಅಭಿಪ್ರಾಯ. ಎಸ್, ಭರ್ಜರಿ ರೆಸ್ಪಾನ್ಸ್. ಸತೀಶ್ ಹೇಳಿದಾಗೆ ಒಂದು ದೊಡ್ಡ ಓಪನಿಂಗ್ ಮತ್ತು ಆಶ್ಚರ್ಯ ಆಗುವ ಮಟ್ಟಿಗೆ ಸತೀಶ್ ನನ್ನ ಸಿನಿಮಾಕ್ಕೆ ಜನ ಬಂದಿದ್ದ ಅನ್ನುವಷ್ಟರ ಮಟ್ಟಿಗೆ ಎಲ್ಲರೂ ಕೇಳುವಂಥದ್ದು. ಯಾಕಂದರೆ ಆ ಒಂದು ರೆಸ್ಪಾನ್ಸ್ ಅಲ್ಲಿ ಇತ್ತು ಅನ್ನುವಂಥದ್ದು. ಅರಸು ಅವರೇ, ಸಹಜವಾಗಿಯೇ ಒಂದು ಸಿನಿಮಾದ ಬಿಡುಗಡೆ ಅಂದರೆ ನಿರ್ದೇಶಕನಿಗೆ, ನಿರ್ಮಾಪಕನಿಗೆ ಮತ್ತು ಆ ಚಿತ್ರಕ್ಕೆ ದುಡಿದವರು ಎಲ್ಲರಿಗೂ ಒಂದು ಪ್ರಸವ ವೇದನೆ. ಅದರಿಂದ ಹೊರಬಂದಿದ್ದೀರಿ ನೀವು ಅಂತ. ಈಗ ನಿಮ್ಮ ಸ್ಥಿತಿ ಹೇಗಿದೆ? ತುಂಬ ರಿಲ್ಯಾಕ್ಸ್ ಆಗಿದ್ದೀನಿ. ಗೊತ್ತಿಲ್ಲ, ನನ್ನ ಮೊದಲನೇ ಸಿನಿಮಾಗೆ ಇಷ್ಟು ದೊಡ್ಡ ಓಪನಿಂಗ್ ತೊಗೊಳುತ್ತೆ ಸಿನಿಮಾ ಅಂತ ನಾನು ಮನಸ್ಸಲ್ಲಿ ಎಣಿಸಿರಲಿಲ್ಲ. ಬಟ್ ಜನ ನಮ್ಮ ಚಿತ್ರದ ಹಾಡುಗಳನ್ನ ರಿಲೀಸ್ಗೆ ಮುನ್ನ ಯಾವ ರೀತಿ ಅದ್ಭುತವಾಗಿ ಸ್ವೀಕರಿಸಿದ್ರು, ಹಾಗೆ ನನ್ನ ಸಿನಿಮಾವನ್ನು ಕೂಡ ಅದೇ ರೀತಿ ಸ್ವೀಕರಿಸಿದ್ದಾರೆ. ತುಂಬ ಖುಷಿ ಆಗ್ತದೆ. ಈಗ ನೀವೇ ನೋಡಿದ್ರೆ ಥಿಯೇಟ್ರಲ್ಲಿ ಅವ್ರ ಒಪಿನಿಯನ್ಗಳೆಲ್ಲ. ಸೊ ಎಲ್ಲರ ಇಡೀ ತಂಡದ ಪರಿಶ್ರಮ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ನನಗೆ ಫಸ್ಟ್ ಶೋ ನೋಡಿದಾಗ. ಎಸ್, ಖಂಡಿತವಾಗಿಯೂ. ಸಿಂಧು, ಮಂಡ್ಯದ ಪ್ರೀತಿ ಹೇಗಿದೆ, ಹೇಗಿತ್ತು? ಮಂಡ್ಯದ ಪ್ರೀತಿ, ಇಡೀ ಜನರ ಪ್ರೀತಿ ಎಷ್ಟು ಚೆನ್ನಾಗಿದೆ ಅಂತ ನಿನ್ನೆ ಥಿಯೇಟರಲ್ಲೂ ಗೊತ್ತಾಯಿತು. ಅದಕ್ಕಿಂತ ಮುಂಚೆ ಒಂದಿನ ಮಂಡ್ಯಗೆ ಹೋಗಿದ್ವಿ. ಸಂಜೆ ಈ ಸರ್ಕಲಿಂದ ಹಿಡಿದು ನಮ್ಮ ಗುರುಶ್ರೀ ಥಿಯೇಟ್ರ್ವರೆಗೂ ಜನರು ನಮ್ಮನ್ನ ಬಿಡ್ತಾನೆ ಇಲ್ಲ, ಹಿಂದೆನೇ ಬರ್ತಾ ಇದ್ದಾರೆ. ಸೊ ಆ ಮಟ್ಟಿಗೆ ರೀಚ್ ಆಗಿದೆ ಲವ್ ಇನ್ ಮಂಡ್ಯ. ಆ್ಯಕ್ಚುಲಿ ಇವ್ರು ಹೇಳ್ತಾರೆ, ನಾನು ಅಂದ್ಕೊಂಡಿರಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ. ಬಟ್ ನಾನು ಪ್ರತಿ ಇಂಟರ್ವ್ಯೂನಲ್ಲೂ ಹೇಳ್ತಾ ಇದ್ದೀನಿ, ನನ್ನ ಇದ್ದಿದ್ದ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅದೇ ಆಗಿದೆ. ಯಾಕಂದರೆ ನಾನು ಅಷ್ಟು ಕಾನ್ಫಿಡೆಂಟ್ ಆಗಿದೆ ಲವ್ ಇನ್ ಮಂಡ್ಯ ಬಗ್ಗೆ. ಪ್ರತಿ ಸಿನಿಮಾದವರು ಸಿನಿಮಾನ ನೋಡಿ ಅಂತ ಪ್ರಮೋಷನ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ನಾವು ಹೋಗಿದ್ದ ಕಡೆ ಎಲ್ಲ ಅವ್ರು ಬಂದುಬಿಟ್ಟು ಲವ್ ಇನ್ ಮಂಡ್ಯ ಯಾವಾಗ ಸರ್ ನಾವು ಕಾಯ್ತಾ ಇದ್ದೀವಿ, ಯಾವಾಗ ಮೇಡಮ್ ಅಂತ ಕೇಳ್ತಾಯಿದ್ರು.
ಸೊ ಆಲ್ರೆಡಿ ಅಷ್ಟು ಪ್ರಮೋಷನ್ ಆಗಿಬಿಟ್ಟಿತ್ತು ಥ್ರೂ ಸಾಂಗ್ಸ್, ಆಡಿಯೋ ರಿಲೀಸಿಂದ ಹಿಡಿದು. ಸೊ ನನ್ನ ಕಾನ್ಫಿಡೆನ್ಸ್ ಇತ್ತು ಅಂತ. ಸಹಜವಾಗಿ ಹುಡುಗಿರಿಗಿರೋಷ್ಟು ಧೈರ್ಯ ಹುಡುಗರಿಗೆ ಯಾಕಂದ್ರೆ ನನಗೆ ನನ್ನ ಕೆರಿಯರಲ್ಲಿ ಈಗ ನಾನು ಸೋಲು ಗೆಲುವುಗಳು ಎರಡು ನೋಡಿದ್ದೀನಿ. ನಾನು ಮಾಡಿದ್ದೆಲ್ಲ ಹಿಟ್ ಅಂತ ನಾನು ಹೇಳಕ್ ಬರಲ್ಲ, ಯಾಕಂದ್ರೆ ಸೋಲು ಗೆಲುವುಗಳು ಎರಡು ನೋಡಿದ್ದೀನಿ. ನಾನು ನೋಡಿರೋದ್ರಿಂದ ನನಗೆ ಎಫೆಕ್ಟ್ಗಳು ಗೊತ್ತಿರೋದ್ರಿಂದ ಒಂದು ಸಣ್ಣ ನರ್ವಸ್ನೆಸ್ ಇದ್ದೇ ಇರುತ್ತೆ. ಪ್ರತಿ ಸಿನಿಮಾ ಮಾಡ್ಬೇಕಾದ್ರೂ ಆ ಭಯ ಇದ್ದೇ ಇರುತ್ತೆ. ಆ ಭಯ ಈ ಸಿನಿಮಾದಲ್ಲಿ ನನಗೆ ಇರಲಿಲ್ಲ. ಆದ್ರೂ ಏನಂದ್ರೆ ನಾಳೆ ನಮ್ಮ ಸಿನಿಮಾ ರಿಲೀಸ್ ಅಂದಾಗ ಒಂದು ಸಣ್ಣ ನರ್ವಸ್ನೆಸ್ ಬಂದೇ ಬರುತ್ತದು. ನಾಳೆ ಏನಾಗುತ್ತೆ, ಏನಾಗ್ಬೋದು ಅನ್ನೋ ಭಯ ಇದ್ದೇ ಇರುತ್ತೆ. ಬಟ್ ಇವ್ರಿಗೆ, ನಮ್ಮ ಅನೂಪ್ ಸಿಳಿನವ್ರಿಗೆ ಆ್ಯಕ್ಚುಲಿ ಒನ್ ಆಫ್ ದ ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅಷ್ಟು ಅದ್ಭುತವಾದ ಮ್ಯೂಸಿಕ್ನ ಅವರು ಮತ್ತು ನಮ್ಮ ಇಬ್ಬರು ಸೇರಿಕೊಂಡು ಆ ಲಿರಿಕ್ಸು ಮತ್ತು ಹಾಡುಗಳ ಕಾಂಬಿನೇಷನ್ ಎಕ್ಸಲೆಂಟ್ ಆಗಿ ಕೊಟ್ಟರು. ಚೆನ್ನಾಗಿ ಒಂದು ಸತೀಶಿಗೆ ಒಪ್ಪುವಂಥದ್ದು ಮತ್ತೆ ಎಲ್ಲ ಹಾಡುಗಳು. ಹೌದು. ಸಿನಿಮಾದ ಬಗ್ಗೆ ನಾನು ಕೇಳೋದಾದರೆ ಲವ್ ಇನ್ ಮಂಡ್ಯನೇ ಯಾಕೆ, ಮೈಸೂರು ಯಾಕೆ ಆಗಬಾರ್ದು ಅಂತ? ಆ್ಯಕ್ಚುಲಿ ಆ ಭಾಷೆ, ಆ ನೇಟಿವಿಟಿ, ಆ ಜಾಗ, ಆ ಸ್ಥಳಗಳು, ಆ ಘಟನೆಗಳು, ಆಮೇಲೆ ಆ ನೋಡಿದ್ದಂಥ ಹಿಂದೆ ಎಲ್ಲೋ ನೋಡಿದಂಥ ದೃಶ್ಯಗಳು, ನಾನೇ ಆಡಿದಂಥ ಮಾತುಗಳು, ನಾನೇ ನೋಡಿರೋ ಕಣ್ಯಾರ ದೃಶ್ಯಗಳು, ನಾನೇ ತಿಂದಂಥ ಅನ್ನ, ನಾನೇ ಜೀವಿಸಿದಂಥ ಮಣ್ಣು, ಅದೆಲ್ಲವನ್ನೂ ಅರಸು ಜೀವಿಸಿರೋದು. ಯಾಕೆಂದ್ರೆ ಅರಸು ನಾವು ಅವರು ಒಂದೇ ಏರಿಯಾದವರು. ಹಂಗಾಗಿ ಏನಾಯ್ತು, ಅವ್ರು ಬರಿಬೇಕಾದ್ರೆ ಬೇಸಿಕಲಿ ಅವರು ಅದೇ ಥರ ಬರಿತಾ ಹೋಗ್ತಾರೆ. ಬರೆದು ಒಂದ್ಸಲ ಸತೀಶ್ಗೆ ಅಂತ ಬರೆದಾಗ ಬಂದು ಜೊತೆಗೆ ಇಬ್ಬರು ಸೇರಿಕೊಂಡು ಆ ಮಂಡ್ಯ ಅಂತ ಯಾವಾಗ ಬಂತೋ, ಅಂದರೆ ಆ ಕಾನ್ಸೆಪ್ಟ್ ಅಲ್ಲಿ ಬರಬೇಕು ಅಂತ ಆಯ್ತು. ಇದೊಂದು ಲವ್ ಸ್ಟೋರಿ, ಇದೊಂದೇನು ಹಳ್ಳಿಗಾಡಿನ ಪ್ರೇಮಕತೆ ಅಂತ ಯಾವಾಗ ಆಯ್ತೋ, ಅದು ಮಂಡ್ಯದಲ್ಲೇ ಆಗುತ್ತೆ ಅಂತ ಆಯ್ತು. ಆಗ ಅವ್ರು ಇಟ್ಟಿದ ಹೆಸರು ಲವ್ ಇನ್ ಮಂಡ್ಯ. ಸೊ ಮಂಡ್ಯದ ಉಸಿರೇ ನಿಮ್ದು ಮಂಡ್ಯ, ಅದು ಗಾಳಿ ಅಲ್ಲ, ಉಸಿರಾಡೋದನ್ನೇ ಮಂಡ್ಯ. ಸೊ ಅದರಿಂದ ಅರಸು ಅವರೇ, ಒಬ್ಬ ಪ್ರೇಕ್ಷಕನಿಗೆ, ಒಬ್ಬ ಸಿನಿ ಹೋಕನಿಗೆ ನೀವು ಈ ಸಿನಿಮಾಕ್ಕೆ ಬಂದು ನೀವು ನೋಡಿ ಅಂತ ಹೇಳೋದಾದ್ರೆ ಯಾವ ಕಾರಣಕ್ಕೆ ಹೇಳ್ತೀರಿ? ಯಾವ ಕಾರಣಕ್ಕೆ ನೀವು ಒಬ್ಬ ಪ್ರೇಕ್ಷಕನ ಸಿನಿಮಾ ಕರಿತೀರಿ? ಈ ಸಿನಿಮಾ ಮೊದಲನೇದು ಇದೊಂದು ಸ್ವಮೇಕ್ ಚಿತ್ರ, ಆ ಕಾರಣಕ್ಕೆ ಜನರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲೇಬೇಕು. ಗುಡ್ ರೀಸನ್. ಅದಾದಮೇಲೆ ನಮ್ಮ ಸಿನಿಮಾದ ಹಾಡುಗಳನ್ನ ನೀವು ಕಿರುತೆರೆಯಲ್ಲಿ ನೋಡಿ ಎಷ್ಟು ಮೆಚ್ಕೊಂಡಿದ್ದೀರೋ, ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೆ ಅದು ಡಬಲ್ ಖುಷಿ ಆಗುತ್ತೆ. ಬಿಗ್ ಸ್ಕ್ರೀನಲ್ಲಿ ಆ ಸಾಂಗ್ ಕೊಡೋ ಮಜಗಳೇ ಬೇರೆ. ಆಮೇಲೆ ನಾನು ಹೆಚ್ಚು ಸ್ವಂತಿಕೆನ ಇಟ್ಕೊಂಡು ನೈಜತೆಗೆ ಹತ್ತಿರವಾಗಿ ಎಲ್ಲೂ ವೈಭವೀಕರಣ ಮಾಡದೆ ತುಂಬ ಸಹಜವಾದ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿದ್ದೀನಿ. ಚಿತ್ರಕಥೆಗೆ ಸರಳತೆಗೆ ತುಂಬ ಒತ್ತು ಕೊಟ್ಟಿದ್ದೀನಿ. ಯಾರು ಸರಳ ಜೀವನ ಜಾಸ್ತಿ ಬಯಸ್ತಾರೋ ಅಂಥ ವ್ಯಕ್ತಿಗಳೆಲ್ಲ ಸಿನಿಮಾಗೆ ಬಂದು ನಮ್ಮ ಥಿಯೇಟ್ರ್ನಲ್ಲಿ ನೋಡಿ ತುಂಬ ಖುಷಿ ಪಡ್ತಾರೆ. ಇಡೀ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ಬೋದಂಥ ಸಿನಿಮಾ ನಮ್ಮದು. ಓಕೆ, ಇದು ಒಂದು ಕಂಪ್ಲೀಟಾಗಿ ಒಂದು ಹಾಸ್ಯ ಪ್ರಧಾನವ, ಪ್ರೀತಿ ಪ್ರಧಾನವ, ಅಥವಾ ಎರಡೂ ಬೇಕಾದ ಬಯಸುವವರಿಗೆ? ಬರೀ ಎರಡಲ್ಲ, ಎಲ್ಲದರ ಮಿಶ್ರಣ ಲವ್ ಇನ್ ಮಂಡ್ಯ. ಅಂದರೆ ಸಿನಿಮಾ 80 ಭಾಗ ನಿಮಗೆ ಹಾಸ್ಯ ಪ್ರಧಾನವಾಗಿ ಮೂಡೋಗುತ್ತೆ. ಫಸ್ಟ್ ಹಾಫ್ ಸಿನಿಮಾ ಅಂತೂ ನಿಮಗೆ ಬ್ಯಾಕ್ ಟು ಬ್ಯಾಕ್ ನಗಲಿಕ್ಕೆ ಎಷ್ಟು ಒತ್ತು ಕೊಟ್ಟಿದ್ದೀನಿ ಅಂದರೆ ಮಧ್ಯೆ ಗ್ಯಾಪೇ ಇರಲ್ಲ, ನಕ್ಕೊಂಡು ಹೋಗ್ತಾ ಇರುತ್ತೆ. 80% ಸಿನಿಮಾ ಹಾಗೆ ಇದೆ. ಆಫ್ಟರ್ 80% ಒಂದು ಸೀರಿಯಸ್ ತಿರುವು ತಗೊಳುತ್ತೆ. ನಮ್ಮಲ್ಲಿ ಕಾಮಿಡಿ ಇದೆ, ಲವ್ ಇದೆ, ಆ್ಯಕ್ಷನ್ ಇದೆ, ಸೆಂಟಿಮೆಂಟ್ಸ್ ಇದೆ, ಪ್ರತಿಯೊಂದರ ಮಿಶ್ರಣ ಲವ್ ಇನ್ ಮಂಡ್ಯ. ಸತೀಶ್ ಜೊತೆ ಸಿಂಧು, ನಿಮ್ಮದು ಇದು 2ನೇ ಸಿನಿಮಾ, ಇನ್ನು 3ನೇ ಸಿನಿಮಾ ಕೂಡ ಸೆಟ್ ಇರ್ತಾ ಇದೆ. ಕಾಂಬಿನೇಷನ್ ವರ್ಕೌಟ್ ಹೇಗಿದೆ? ಲೈಫ್ ಇಷ್ಟೇನೆಯಿಂದ ಸತೀಶ್ ಅವ್ರು ನನಗೆ ಪರಿಚಯ. ಸೊ ಒಳ್ಳೆ ಫ್ರೆಂಡ್ಸ್ ಜೊತೆ ಗೊತ್ತಿರೋವ್ರ ಜೊತೆ ಆ್ಯಕ್ಟಿಂಗ್ ಮಾಡೋದು, ಕೆಲಸ ಮಾಡೋದು, ಅದೊಂಥರ ಮಜಾ. ಬೇರೆ ಏನೂ ಟೆನ್ಷನ್ ಇರಲ್ಲ ನಮಗೆ. ಏನು ಇವಾಗ ಡೈಲಾಗ್ ನನಗೆ ಅವ್ರ ಜೊತೆ ಏನೋ ಸರಿ ಹೋಗಲಿಲ್ಲ, ಅವ್ರ ಜೊತೆ ಇಂಪ್ರೂವೈಸ್ ಮಾಡ್ಕೊಂಡು ನನಗೆ ಈಸಿ ಮಾತಾಡ್ಬಿಟ್ಟು ನಾವು ಈ ಥರ ಮಾಡ್ಕೊಂಡು ನಾವು ಮಾತಾಡ್ಕೊಂಡು ಮಾಡೋದಿದೆಯಲ್ಲ, ಅದು ಪ್ರತಿಯೊಂದು ಸೀನ್ಸ್ನಲ್ಲಿ ಒಂದು ಕಂಫರ್ಟಬಿಲಿಟಿ ಅಥವಾ ಇಂಪ್ರೂವೈಸೇಷನ್ಸ್ ತುಂಬ ಕಂಡುಬರುತ್ತೆ. ಸೊ ಫ್ರೆಂಡ್ಸ್ ಜೊತೆ ವರ್ಕ್ ಮಾಡೋದು ತುಂಬ ಈಸಿ. ಸೊ ಹಾಗಾಗಿ ಅವ್ರು ನನಗೆ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ದು ಲೈಫು ಇಷ್ಟೇನೆಯಿಂದ. ಅವತ್ತಿಂದನೂ ಅವ್ರ ಪರಿಚಯ 5 ವರ್ಷ ಆಯಿತು. ಇವತ್ತವರೆಗೆ ಆ ಕೆಮಿಸ್ಟ್ರಿ ಅಷ್ಟೇ ಬೆಳ್ಕೊಂಡು ಬಂದಿದೆ. ಎಸ್, ಓಕೆ, ವೆರಿ ನೈಸ್. ಆ್ಯಂಡ್ ಅಫ್ಕೋರ್ಸ್ ನಾವು ಈ ಹಿಂದೆ ನಿಮ್ಮಿಬ್ಬರ ಕಾಂಬಿನೇಷನ್ ನೋಡಿರೋದ್ರಿಂದ ಆ ನಿರೀಕ್ಷೆ ನಮಗೂ ಕೂಡ ಇದೆ. ಇಬ್ಬರು ಅದೇ ಒಂದು ಕ್ಯಾರೆಕ್ಟರ್ ಇರೋದ್ರಿಂದ ಇವರ ವ್ಯಕ್ತಿತ್ವ ಕೂಡ ಸೇಮ್ ಇದೆ ಇಬ್ಬರದು ಅಂತದ್ದು. ಈ ಚಿತ್ರ ಮಂಡ್ಯದವ್ರಿಗೆ ಮಾತ್ರನಾ ಅಥವಾ ಎಲ್ಲರಿಗೂ ಅಂತ? ಅದೇ ಆ್ಯಕ್ಚುಲಿ ಲವ್ ಇನ್ ಮಂಡ್ಯ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಅದಕ್ಕೆ ಇಡೀ ಇಂಡಿಯಾದವ್ರಿಗೆ ಸುಂದಿ ಹೊಡೆದಾಗೆ ನಾನು ಎಲ್ಲ ಕಡೆ ಹೇಳ್ತಿದ್ದೆ ಅದನ್ನ. ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ದಾವಣಗೆರೆಯವ್ರು ಮಾತ್ರ ತಿಂತಾರ, ಮೈಸೂರು ಪಾಕ್ ಅಂದರೆ ಮೈಸೂರವ್ರು ಮಾತ್ರ ತಿಂತಾರ, ಅಥವಾ ಧಾರವಾಡದ ಬೆಣ್ಣೆನ ಧಾರವಾಡದವ್ರು ಮಾತ್ರ ತಿಂತಾರ, ಮಂಡ್ಯ ಬೆಣ್ಣೆನ ಮಂಡ್ಯದವ್ರು ಮಾತ್ರ ತಿಂತಾರ. ಇಡೀ ಕರ್ನಾಟಕಕ್ಕೆ ಹೋಗಿರುತ್ತೆ. ಈಗ ನಂದಿನಿ ಹಾಲು ಎಲ್ಲೆಲ್ಲಿ ಕುಡಿಯಲ್ಲ, ಯಾರು ಕುಡಿಯಲ್ಲ, ಇಡೀ ಜಗತ್ತಿಗೆ ಹೋಗ್ತಿರುತ್ತೆ. ಈ ಸಕ್ಕರೆ ನಾವು ಬೆಳೆಯೋ ಸಕ್ಕರೆ ಇಡೀ ಜಗತ್ತಿಗೆ ಹೋಗ್ತಿರುತ್ತೆ. ಹಾಗೆ ಅವ್ರು ಕಳಿಸೋ ಯಾವುದೋ ರಾಗಿನೋ ಅಥವಾ ಭತ್ತನೋ ನಾವು ತಿಂತಾ ಇರ್ತೀವಿ. ಇದೆಲ್ಲ ಒಂದೇನಂದ್ರೆ ಎಕ್ಸ್ಚೇಂಜ್, ಕಲ್ಚರಲ್ ಎಕ್ಸ್ಚೇಂಜ್ ಅಷ್ಟೇ. ಅಂದರೆ ನಮ್ಮ ಕಲ್ಚರ್ನ ಅವ್ರು ಕೊಡೋದು, ನಾವೇನೋ ಹೇಳಕ್ಕೆ ಹೊರಟಿದ್ದೀವಲ್ಲ
ಅದು ಅವ್ರು ರೀಚ್ ಮಾಡ್ತೀವಿ, ಅವ್ರ ಕಲ್ಚರ್ನ ನಮಗೆ ರೀಚ್ ಮಾಡ್ತಾ ಇರ್ತಾರೆ. ಈಗ ಮಂಡ್ಯ ಭಾಷೆ ಅಂದ ತಕ್ಷಣ ನಾನು ನೆಕ್ಸ್ಟ್ ಧಾರವಾಡಿ ಭಾಷೆನೂ ಮಾಡಬೇಕು ಅಂತಿದೆ, ನೆಕ್ಸ್ಟ್ ಇನ್ನೊಂದು ಭಾಷೆ ಮಾಡ್ತೀನಿ, ಆ ಥರದ್ದೆಲ್ಲ ಪ್ರಯತ್ನಗಳಾಗ್ತಾ ಇರುತ್ತೆ. ಈ ಸ್ಟೋರಿ ಏನಿದೆಯೋ ಇದು ಪ್ರತಿಯೊಬ್ಬ ಜೀವನದ ಕತೆ ಅಷ್ಟೇ. ಅಂದರೆ ಪ್ರತಿಯೊಬ್ಬನ ಕತೆ ಪ್ರೇಮ ಕತೆ ಎಲ್ಲರಲ್ಲೂ ಇರುತ್ತೆ, ಪ್ರೇಮ ಎಲ್ಲರಲ್ಲೂ ಇರುತ್ತೆ, ಭಾಷೆ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ನಾನು ಅದೇ ಕೇಳೋಣ ಅಂತಿದ್ದೆ, ನಿಮ್ಮ ಈ ಹಿಂದಿನ ಕೆಲವು ಸಿನಿಮಾಗಳಲ್ಲಿ ನಿಮ್ಮ ಭಾಷೆ, ನಿಮ್ಮ ಆ ಒಂದು ಪರಿಸರ ಎಲ್ಲವೂ ಮಂಡ್ಯದ ಸುತ್ತನೇ ಸತೀಶ್ ಗಿರಿಕೆ ಹೊಡಿತಾರೆ, ಮಂಡ್ಯ ಬಿಟ್ಟು ಹೊರಗೆ ಬರಲ್ವಾ ಅನ್ನುವಂಥದ್ದು. ಆದರೆ ನನಗೆ ಆಶ್ಚರ್ಯ ಏನಂದರೆ ಈ ಮಾತುಗಳನ್ನ ಆಡ್ತಾ ನಾನು ಯೋಚನೆ ಮಾಡ್ತಾ ಇಷ್ಟು ದೊಡ್ಡ ಓಪನಿಂಗ್ ಬಂದಿದೆ ಅಂದರೆ ಐ ಆಮ್ ವೆರಿ ಶಾಕ್. ಯಾಕೆ ಅಂತಂದರೆ ಇದನ್ನು ಜನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅರ್ಥ. ಬಿಕಾಸ್ ಆಫ್ ಯಾಕೆ ಸತೀಶ್ ನೋಡಕ್ಕೆ ಬರ್ತಿದ್ದಾರೆ ಅಂದರೆ ಆ ಭಾಷೆ ನಾನು ನುಡಿಸಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಅವ್ರಿಗಿಷ್ಟ. ಹಾಗಾಗಿ ಆಲ್ ಓವರ್ ಕರ್ನಾಟಕ. ನನಗೆ ಆಶ್ಚರ್ಯ ಆಗಿದ್ದೆ ಅಂದರೆ ನಮ್ಮ ಉದಯ ಮೇಹ್ತಾ ಹೇಳಿದ್ರು, ಸರ್ ಸೂಪರ್ ಹಿಟ್ ಸರ್ ಸಿನಿಮಾ ಅಂತ ರಾತ್ರಿ ಹೇಳಿದ್ರು ನನಗೆ. ಹೇಳಿದ್ರು ಉತ್ತರ ಕರ್ನಾಟಕ ಎಕ್ಸ್ಟ್ರಾಡಿನರಿ ಸರ್ ಅಂತಂದ್ರು. ಫಸ್ಟ್ ಟೈಮ್ ನನ್ನ ಸಿನಿಮಾ ಅಂದರೆ ಬಳ್ಳಾರಿ, ಹೊಸಪೇಟೆ ಇಲ್ಲೆಲ್ಲ ಇರ್ತಾ ಇತ್ತು ಕಲೆಕ್ಷನ್ ನನಗೆ. ಬಟ್ ಬೇರೆ ಕಡೆ ಹುಬ್ಬಳ್ಳಿ, ಧಾರವಾಡ, ಬೇರೆ ಕಡೆ ಎಲ್ಲ ಅದ್ಭುತವಾದ ಕಲೆಕ್ಷನ್ ಎತ್ಕೊಂಡಿದೆ ಸರ್. ಒಂದೇ ದಿವಸಕ್ಕೆ ರೆಂಟ್ ಕವರ್ ಆಗಿದೆ ಸರ್ ಥಿಯೇಟರ್ದು ಅಂತಂದ್ರು. ಐ ಆಮ್ ವೆರಿ ಹ್ಯಾಪಿ. ಇದಕ್ಕಿಂತ ಉತ್ತಮ ಪ್ರತಿಕ್ರಿಯೆ ಅವ್ರಿಗೆ ಗೊತ್ತಿತ್ತಲ್ವಾ ಇದು ಲವಿನ್ ಮಂಡ್ಯ ಅಂತ ಅಥವಾ ಮಂಡ್ಯ ಭಾಷೆ ಸಿನಿಮಾ ಅಂತ, ಆದ್ರೂ ಬಂದು ಯಾಕೆ ಕೊಡ್ತಾ ಇದ್ದಾರೆ? ಎಸ್, ಖಂಡಿತವಾಗಿ. ಅಂದರೆ ನಮ್ಗೆ ಇನ್ನು ಮುಂದಿನ ಕುತೂಹಲ ಏನಂದರೆ, ಮಂಡ್ಯ ಭಾಷೆನ ಇಷ್ಟೊಂದು ಚೆನ್ನಾಗಿ ಮಾತಾಡುವಂಥ ಸತೀಶ್ ಮುಂದಿನ ದಿನಗಳಲ್ಲಿ ಮಂಗಳೂರು ಕನ್ನಡನೂ ಮಾತಾಡಬೇಕು, ಧಾರವಾಡ ಕನ್ನಡನೂ ಮಾತಾಡಬೇಕು. ಮೂಲತಃ ಥಿಯೇಟರ್ ನಾನು ಈಗ ಆಲ್ರೆಡಿ ನಾನು ನಾಟಕಗಳನ್ನ ಮಾಡ್ತಾ ಇರಬೇಕಾದ್ರೆ ಧಾರವಾಡಿ ಭಾಷೆಯ ನಾಟಕಗಳನ್ನ ಅದ್ಭುತವಾಗಿ ಮಾಡಿದ್ದೀವಿ, ಮಂಗಳೂರು ಭಾಷೆ ನಾಟಕಗಳನ್ನು ಅದ್ಭುತವಾಗಿ ಮಾಡಿದ್ದೀವಿ. ನನಗೆ ಎಲ್ಲ ಭಾಷೆ ಬಗ್ಗೆನೂ ಒಂದು ಪ್ರೀತಿ ಇದೆ ಮತ್ತು ಗ್ರಿಪ್ ಕೂಡ ಇದೆ. ನಾನು ಅದನ್ನು ಮಾಡಬಲ್ಲೆ, ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಆ ಗ್ರಿಪ್, ಆ ಮಂಡ್ಯದ ಭಾಷೆಯನ್ನು ಕೆಲವೊಂದು ಕನ್ನಡ ಮಾತಾಡಿದ್ರೆ ರಾಜ್ಕುಮಾರೇ ಮಾತಾಡಬೇಕು ಅಂತ, ಹಾಡಾಡಿದ್ರೆ ವೆಂಕಟೇಶ್ ಕುಮಾರ್ ಥರ ಹಾಡಾಡಬೇಕು ಅಂತ ಒಂದು ಮಾತಿತ್ತು. ಹಾಗೆ ಮಂಡ್ಯದ ಭಾಷೆ ಥರ ಭಾಷೆನ ಮಾತಾಡಬೇಕಂದ್ರೆ ಅದು ಮೋಸ್ಟ್ಲಿ ಸತೀಶೇ ಮಾತಾಡಬೇಕೇನೋ.